ಅತ್ತ ಡಿ ಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ಆಡ್ತಾ ಇದ್ರೆ, ಇತ್ತ ಸಿದ್ದು ಟೀಮ್ ಆಕ್ಟಿವ್ ಆಗಿದೆ. ಬೆಂಬಲಿಗರಿಗೆ ಸೈಲೆಂಟ್ ಮಂತ್ರ ಕಾಪಾಡುವಂತೆ ಡಿ ಕೆ ಕ್ಲಾಸ್ ತಗೊಂಡಿದ್ರೆ, ಇತ್ತ ಸಿಎಂಗೆ ಶಕ್ತಿ ತುಂಬಕ್ಕೆ ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟು 5 ಅಹಿಂದ ಸಮಾವೇಶಗಳನ್ನು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹುಬ್ಳಿಯಲ್ಲಿ ಇವತ್ತು ಸಮಾವೇಶ ನಡೆಯುತ್ತೆ. ಈ ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಜನ ಭಾಗಿಯಾಗೋ ಸಾಧ್ಯತೆ ಇದೆ. ಹುಬ್ಬಳ್ಳಿಯ ಇಂದಿರಾ ಗಾಂಧಿನ ಮನೆಯಲ್ಲಿ ಈ ಸಮಾವೇಶ ನಡೆಯುತ್ತೆ. ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮೈಸೂರು ಭಾಗದಲ್ಲೂ ಕೂಡ ಸಮಾವೇಶ ಫೈನಲ್ ಆಗಿದೆ. ಬೆಂಗಳೂರಿನಲ್ಲೂ ಕೂಡ ಒಂದು ಬೃಹತ್ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶ ಕೊಡೋಕೆ ನಿರ್ಧಾರ. ನೋಡಿ, ಈ ಸಮಾವೇಶಗಳನ್ನ ಮಾಡುವಂಥದ್ದೇ ಏನಕ್ಕೆ ಗೊತ್ತಾ? ನನ್ನ ಸ್ಟ್ರೆಂತ್ ಏನು, ನನ್ನ ಶಕ್ತಿ ಪ್ರದರ್ಶನ ಹೆಂಗಿದೆ, ನನ್ನ ಎಷ್ಟು ಜನರನ್ನು ಸೇರಿಸಬಹುದು ಒಂದೊಂದು ಕಡೆ ಹೋದ್ರೆ, ಇದು ಮೆಸೇಜ್ ಪಾಸ್ ಮಾಡೋದು ಇಂಡೈರೆಕ್ಟ್ ಆಗಿ. ಅಹಿಂದ ಸಮಾವೇಶ ಅಂದ್ರೆ ಅಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ವರ್ಗದವರು, ಇವರೆಲ್ಲರಿಗೂ ಏನೋ ಒಂದು ಒಳ್ಳೆ ಬಂಪರ್ ಘೋಷಣೆಗಳನ್ನ ಅಂದ್ರೆ ಯೋಜನೆಗಳನ್ನ ಘೋಷಣೆ ಮಾಡ್ಬಿಡ್ತಾರೆ ಅಂತಲ್ಲ. ನೋಡಿದ್ರಾ ನನ್ನ ಪರವಾಗಿ ಎಷ್ಟು ಜನ ಇದಾರೆ ನೋಡಿದಿರಾ? ನನ್ನನ್ನು ಟಚ್ ಮಾಡಕ್ಕಾಗುತ್ತೆ. ಈಗ ಎಕ್ಸಾಂಪಲ್ ಸದ್ಯದ ಪರಿಸ್ಥಿತಿ ಅಂತ ತಗೊಂಡ್ರೆ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಕುರ್ಚಿಗೆ ಏರಿಸ್ತಾರೆ ಅಂತ ಮಾತುಕತೆ ಓಡಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಅದೇ ತಲ್ವಾ ಈಗ ಓಡಾಡ್ತಾ ಇರೋದೀಗ. ಇದು ಮೆಸೇಜ್ ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಕೊಡೋದು, ಡೈರೆಕ್ಟ್ ಆಗಲ್ಲ. ಯಾರಿಗೆ? ಹೈಕಮಾಂಡ್ಗೆ. ನನ್ನನ್ನು ಟಚ್ ಮಾಡಕ್ ಬಂದ್ರೆ ಇಷ್ಟು ಜನ, ಇಷ್ಟು ವರ್ಗದವರು, ಇಷ್ಟು ಧರ್ಮದವರು, ಇಷ್ಟು ಜಾತಿಯವರು ಮುನಿಸ್ಕೊಳ್ತಾರೆ. ಇವರೆಲ್ಲ ನನ್ನ ಪರವಾಗಿದ್ದಾರೆ ಗೊತ್ತಾ? ಟಚ್ ಮಾಡೋದಷ್ಟು ಸುಲಭ ಅನ್ಕೊಂಡಿದ್ದೀರಾ? ಹಿಂಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋದದು, ಭಯ ಹುಟ್ಸೋದದು, ಮೆಸೇಜ್ ಪಾಸ್ ಮಾಡೋದದು. ಸೊ ಈಗ 5 ಅಹಿಂದ ಸಮಾವೇಶಗಳನ್ನು ಹಾಕೊಂಡಿದಾರಂತೆ. ಆದ್ರೂ ಡಿ ಕೆ ಶಿವಕುಮಾರ್ ಅವರ ಮೆಚುರಿಟಿ ಮಾತ್ರ ನಿಜಕ್ಕೂ ಮೆಚ್ಚಲೇಬೇಕು. ಅವ್ರ ಪರವಾಗೂ ಸಿದ್ದರಾಮಯ್ಯ ಅವರಷ್ಟು ಶಾಸಕರ ನಂಬರ್ಸ್ ಇಲ್ಲ ಅಂದ್ರು ಇರುವಂತವ್ರು ಮಾತಾಡಕ್ಕೂ ಅವ್ರು ಬಿಡ್ತಾ ಇಲ್ಲ. ಬೇಡ ಸುಮ್ನಿರಿ, ತಾಳ್ಮೆಯಿಂದಿರೋಣ. ಪಕ್ಷ ಮೊದಲು, ಪಕ್ಷಕ್ಕೆ ನಿಷ್ಠೆ ತೋರಿಸ್ಬೇಕು. ಆ್ಯಂಡ್ KPCC ಅಧ್ಯಕ್ಷ ನಾನು, ಪಕ್ಷದ ನಿಷ್ಠೆ ನನ್ನ ಕಡೆಯವರಿಂದಲೇ ಹಾಳಾಗಬಾರ್ದು. ಅದನ್ನ ತುಂಬಾ ಚೆನ್ನಾಗಿ ನಾಜೂಕಾಗಿ ನೋಡ್ಕೊಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಅವರ ಬಣದಲ್ಲಿ ಒಂದು ರೀತಿ ಸಿದ್ದರಾಮಯ್ಯ ಅವರೇ ಅಲ್ಟಿಮೇಟ್. ಅವರನ್ನ ಪ್ರಶ್ನೆ ಮಾಡುವ, ಅವ್ರನ್ನ ಕೆಳಗಿಳಿಸುವ, ಅಥವಾ ಅವರ ಬಗ್ಗೆ ಯಾವುದೇ ವಿರೋಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋಕ್ಕಿಂತ ಮುಂಚೆ ಅಥವಾ ಆಕ್ಷನ್ಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ನೀವು 10 ಸಲ ಯೋಚನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಟಾಂಟ್ ಕೊಡೋ ಸಿದ್ಧತೆಗಳು ಇವೆಲ್ಲವು. ಸಮಾವೇಶಗಳನ್ನು ನಡೆಸೋದೇ ಅದಕ್ಕೋಸ್ಕರ. ನಮ್ಮ ಶಕ್ತಿ ಪ್ರದರ್ಶನ ಹೆಂಗಿದೆ, ನಾನು ಎಷ್ಟು ಜನರನ್ನ ಸೇರಿಸ್ಬೋದು, ನನ್ನ ತಾಕತ್ತೇನು, ನನ್ನನ್ನು ಕೆಳಗಿಳಿಸಿದ್ರೆ ಎಷ್ಟು ಜನ ಮುನಿಸ್ಕೊಳ್ತಾರೆ, ಇಂಥವನ್ನೆಲ್ಲ ಈ ಟಿಕೆಟ್ ಕೊಡಬೇಕಾದ್ರೂ ಮಾಡ್ತಾರೆ. MLAಗಳು MP ಆಗಬೇಕಾದ್ರೆ, ಮತ್ತು ಅಧಿಕಾರ ಸಿಗಬೇಕಾದ್ರೆ, ಮಿನಿಸ್ಟ್ರಿಗಿರಿ ಸಿಗಬೇಕಾದ್ರೆ, ಆಮೇಲೆ ಇಂಥ ಸಂದರ್ಭದಲ್ಲೂ ಅಷ್ಟೇ ಶಕ್ತಿ ಪ್ರದರ್ಶನ ಒಂದು ಸ್ಟ್ರಾಟಜಿ, ತಂತ್ರಗಾರಿಕೆಯಲ್ಲಿ ಇದು ಕೂಡ ಬಹಳ ಪ್ರಮುಖ ಭಾಗ. ಡಿ ಕೆ ನೋಡಿದ್ರೆ ತಮ್ಮ ಬೆಂಬಲಿಗರಿಗೆ ಬಾಯಿ ಮುಚ್ಕೊಂಡಿರಿ, ಸೈಲೆಂಟ್ ಆಗಿರಿ ಅಂತಾರೆ. ಮತ್ತೊಂದು ಕಡೆ ಅವರು ಅಸ್ಸಾಂ ವೀಕ್ಷಕರಾಗಿ ಆಯ್ಕೆಯಾಗಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿಯನ್ನು, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಸ್ಸಾಂ ಕೂಡ ಒಂದು. ಇವಾಗ ಏನೇನು ಎಲೆಕ್ಷನ್ ಬರುತ್ತೆ, ಆ ದೊಡ್ಡ ಜವಾಬ್ದಾರಿನ ಡಿ ಕೆ ಅವರಿಗೆ ಹೆಗಲಿಗೆ ಹೊರಿಸಿ ಅವ್ರನ್ನ ಅಲ್ಲಿ ಬ್ಯುಸಿ ಮಾಡಿದರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಥವಾ ಅವರ ಬಣದವರು ಅವರದ್ದೇ ಆದಂತಹ ಆಟಗಳನ್ನು ಆಡ್ತಾ ಇದ್ದಾರೆ. ಏನೇ ಆಗಲಿ, ಮುಂಚೆ ಹೇಳ್ದಂಗೆ ನಿಮ್ಮ ಹತ್ರ ಏನೇ ತಾಕತ್ತಿದ್ರು, ಎಷ್ಟೇ ಕೆಪಾಸಿಟಿ ಇದ್ರೂ ಕೂಡ, ಕೇಪಬಲ್ ಇದ್ರೂ ನೀವು ಅದೃಷ್ಟ ಅನ್ನೋದೊಂದು ಕೈ ಹಿಡಿಬೇಕಾಗುತ್ತೆ. ಆ ಅದೃಷ್ಟ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮಿಸ್ ಆಗ್ತಾ ಇದೆಯಾ ಅಥವಾ ಒಂದು ಹೆಜ್ಜೆ ಹಿಂದುಳಿದಿದೆಯಾ ಅನ್ನೋದೇ ಪ್ರಶ್ನೆ. ತನು ಮನ ಧನ ಎಲ್ಲವನ್ನ ಪಕ್ಷಕ್ಕೋಸ್ಕರ ಅರ್ಪಿಸಿರುವ, ಹೈಕಮಾಂಡ್ ನಾಯಕರುಗಳಿಗೋಸ್ಕರ ಅರ್ಪಿಸಿರುವ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೃಷ್ಟ ಅನ್ನೋದೊಂದು ಕೈ ಹಿಡಿತಾ ಇಲ್ವಾ? ಸೋನಿಯಾ ಗಾಂಧಿ ಅವರಿಗೆಲ್ಲ ನೀಲಿ ಕಣ್ಣಿನ ಹುಡುಗ ಅಂತಾರಲ್ಲ, ಬ್ಲೂ ಐಸ್ ಬಾಯ್ ಅಂತ, ಹಾಗೆ ಡಿ ಕೆ ಶಿವಕುಮಾರ್ ಅವರು ಬಹಳ ಆಪ್ತರು, ಬಹಳ ಇಷ್ಟ. ಅವರ ಕಷ್ಟದ ದಿನಗಳಲ್ಲಿ ಹೆಗಲಾಗಿ ನಿಂತಿದ್ದಾರೆ. ಅದು ಆರ್ಥಿಕವಾಗಿಯೂ ಹೌದು, ಬೇರೆ ಬೇರೆ ವಿಚಾರದಲ್ಲೂ ಹೌದು. ಆರ್ಥಿಕವಾಗಿಯೂ ಹೌದು, ಅದನ್ನು ಒಪ್ಕೊಳ್ಳೇಬೇಕು ಅವರು. ಹಿಂಗಿದ್ದಾಗ ಏನು ಮಾಡ್ತೀರಿ? ಹಿಂಗಿದೆ ಪರಿಸ್ಥಿತಿ, ಇಕ್ಕಟ್ಟು.